ಇಂದಿರಾ ಕ್ಯಾಂಟೀನ್ಗೆ ಮಾತ್ರ ಕೊಂಚ ರಿಲೀಫ್ ಸಿಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ಗೆ ಆದ್ಯತೆ ಮೇರೆಗೆ ಗ್ಯಾಸ್ ಪೂರೈಕೆ ಆಗುತ್ತೆ. ಆಸ್ಪತ್ರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ ಮಾತ್ರ ಕೊಂಚ ರಿಲೀಫ್ ಸಿಕ್ಕಿರುವಂತದ್ದು ಈ ಮುಖಾಂತರ. ಆಸ್ಪತ್ರೆ ಆಗಿರಬಹುದು, ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ಯಾವೆಲ್ಲ ಇದ್ವು, ಪಿಜಿ ಹಾಸ್ಟೆಲ್ಗಳು, ಅಲ್ಲೆಲ್ಲ ಕೂಡ ಗ್ಯಾಸ್ ಅಭಾವ ಜಾಸ್ತಿ ಆಗಿತ್ತು. ಹಾಗಾಗಿ ಅಲ್ಲಿಗೆ ಕೊಂಚ ರಿಲೀಫ್ ಸಿಗ್ತಾ ಇದೆ. ಜೊತೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಕೂಡ ರಿಲೀಫ್ ಸಿಗ್ತಾ ಇರುವಂತದ್ದು. ಅಲ್ಲೂ ಕೂಡ ಎಷ್ಟೋ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈ ಸಂದರ್ಭದಲ್ಲಿ ಅಲ್ಲೆಲ್ಲ ಕೂಡ ಕೊಂಚ ರಿಲೀಫ್ ಸಿಗ್ತಾ ಇದೆ. ಆದ್ರೆ ಮೊದಲ ಆದ್ಯತೆಯನ್ನ ಆಸ್ಪತ್ರೆ ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಕೊಟ್ಟಿರುವಂತದ್ದು. ಸಚಿವ KH ಮುನಿಯಪ್ಪ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡಿದ್ರು, ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಕೆಲವೊಂದಷ್ಟು ಕಡೆ ಸೌದೆ ಒಲೆಯನ್ನ ಹಾಕಿ ಅಡಿಗೆ ಮಾಡಿ ಕೊಟ್ಟಿದ್ದಾರೆ, ಅನ್ನ ಸಾಂಬಾರ್ ಈ ರೀತಿಯಾಗಿ. ಆದ್ರೆ ಇದೀಗ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಪೂರೈಕೆ ಆಗತ್ತೆ ಅಂತ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಿಟ್ಟಿನಲ್ಲಿ ಕೊಂಚ ರಿಲೀಫ್ ಕೂಡ ಸಿಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಆಸ್ಪತ್ರೆ ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಯಾಕಂತ ಅಂದ್ರೆ ಆಸ್ಪತ್ರೆಯಲ್ಲೂ ಕೂಡ ಹೆಚ್ಚಿನದಾಗಿ ಬಡವರು ಇರ್ತಾ ಇದ್ರು, ಜೊತೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋಕೆ ಬಂದಿರುವಂತವ್ರು ಇರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಊಟ ಉಪಚಾರ ಅನ್ನೋದು ಬೇಕೇ ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಅದರಲ್ಲೂ ಕೂಡ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಇನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಆಪತ್ತುಗಳು ಎದುರಾಗಿತ್ತು. ಅಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಎಷ್ಟೋ ಪಿಜಿಗಳು ಕ್ಲೋಸ್ ಆಗಿತ್ತು. ಅಲ್ಲಿ ಊಟ ಮಾಡೋದಕ್ಕೆ ಪರದಾಡ್ತಾ ಇದ್ರು ವಿದ್ಯಾರ್ಥಿಗಳು. ಬೇಡ, ಬಿಟ್ಟು ಹೋಗೋಣ ಅಂತ ಊರ್ ಕಡೆಗೆ ಹೋಗ್ತಾ ಇದ್ರು ಎಷ್ಟೋ ಜನ. ಅವರೆಲ್ಲರಿಗೂ ಕೂಡ ಇದೀಗ ರಿಲ್ಯಾಕ್ಸ್ ಆಗ್ತಾ ಇರುವಂತದ್ದು. ಮೊದಲ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದ್ ಕಡೆನಲ್ಲಿ ಬಿಸಿ ಊಟ ಯೋಜನೆಗೆ ಗ್ಯಾಸ್ ಟ್ರಬಲ್ ಅನ್ನೋದು ತಟ್ಟಿತ್ತು. ಅಲ್ಲೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೆಲ್ಲೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಆಸ್ಪತ್ರೆ ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ರಿಲೀಫ್ ಸಿಕ್ಕಿರುವಂತದ್ದು. ಇದಿಷ್ಟನ್ನ ಹೊರತುಪಡಿಸಿ ಬೇರೆ ಯಾವ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರುಗಳು ಪೂರೈಕೆ ಆಗೋದಿಲ್ಲ. ಇನ್ನು ಒಂದು ವಾರ ಇದೇ ರೀತಿಯಾದಂತಹ ಸಮಸ್ಯೆ ಮುಂದುವರಿಯುತ್ತೆ. ಈಗೇನು ಎಷ್ಟು ಹೋಟೆಲ್ಗಳು ಬಂದಾಗಿದೆ, ಆ ಎಲ್ಲ ಹೋಟೆಲ್ಗಳು ಬಂದಾಗೇ ಇರುತ್ತೆ. ಇನ್ನೂ ಒಂದು ವಾರ ಎಲ್ಲೂ ಕೂಡ ಓಪನ್ ಆಗಲ್ಲ. ಯಾಕಂತ ಅಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಅವ್ರು ಹೇಗೆ ಓಪನ್ ಮಾಡೋದಕ್ಕೆ ಸಾಧ್ಯ ಹೋಟೆಲ್ಗಳನ್ನ? KH ಮುನಿಯಪ್ಪ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಸದ್ಯಕ್ಕಂತೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ. ಈ ನಿಟ್ಟಿನಲ್ಲಿ ತದನಂತರ ಒಂದು ವಾರ ಮುಗ್ದಾದ ಮೇಲೆ ಸಮಸ್ಯೆ ಏನಾದ್ರೂ ಬಗೆಹರಿದ್ರೆ ಅವಾಗ ಗ್ಯಾಸ್ ಪೂರೈಕೆ ಆಗತ್ತೆ ಅಂತ KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಲವು ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗ್ತಾ ಇತ್ತು. ಇಂದು ಯಾವಾಗ ಸಭೆ ನಡೆಯುತ್ತೆ ಅಂತ ಗೊತ್ತಾಯ್ತೋ, ಸಭೆ ನಡೆಯುತ್ತೆ ಅಂತ ಗೊತ್ತಾದಾಗ ಎಲ್ಲೋ ಜನ ಜಾಸ್ತಿ ನಿರೀಕ್ಷೆಯನ್ನ ಇಟ್ಕೊಂಡ್ರು. ಇಲ್ಲ ಪರವಾಗಿಲ್ಲ, ನಮಗೆ ರಿಲ್ಯಾಕ್ಸೇಷನ್ ಮೂಡ್ ಸಿಗಬಹುದು, ಗ್ಯಾಸ್ ಪೂರೈಕೆ ಆಗಬಹುದು ಆ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂತ. ಆದ್ರೆ ಅದು ಉಲ್ಟಾ ಆಗಿರುವಂತದ್ದು. KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಸದ್ಯಕ್ಕಂತೂ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗೋದಿಲ್ಲ. ಒಂದ್ ಕಡೆನಲ್ಲಿ ಯುಗಾದಿ ಬರ್ತಾ ಇದೆ, ರಂಜಾನ್ ಬರ್ತಾ ಇದೆ, ಎಲ್ಲದಕ್ಕೂ ಕೂಡ ಹೊಡೆತ. ರಾಜ್ಯದ ಜನರಿಗೆ ಕೊಂಚ ರಿಲೀಫ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಯುಗಾದಿ ರಂಜಾನ್ಗೂ ಕೂಡ ಇರಲ್ಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಗೃಹ ಬಳಕೆ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ಬೆಂಗಳೂರಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಕೊಂಚ ರಿಲೀಫ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿರುವಂತದ್ದು. ಗೃಹ ಬಳಕೆ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ಬೆಂಗಳೂರಿನಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ತಾನೇ ಸಭೆ ನಡೀತು, ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ರು. ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂಥದ್ದು. ಎಲ್ಲೋ ಒಂದ್ ಕಡೆ ಶಾಕ್ ಕೂಡ ಎದುರಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಕನ್ಯಾ. ಈಗಾಗಲೇ ಏನು ಆಹಾರ ಸಚಿವ KH ಮುನಿಯಪ್ಪ ಇವತ್ತು ಒಂದಿಷ್ಟು ಸಭೆ ನಡೆಸಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಸಾಕಷ್ಟು ಹೋಟೆಲ್ ಮಾಲೀಕರು ಸಮಸ್ಯೆಯನ್ನ ಎದುರಿಸಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಂದ ಹಿಡಿದು ಸಣ್ಣ ಪುಟ್ಟ ಬೀದಿ ಬದಿ ಹೋಟೆಲ್ ನಡೆಸುವಂತವ್ರು ಕೂಡ ಸಾಕಷ್ಟು ಸಮಸ್ಯೆ, ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ನಮ್ಗೆ ಬರ್ತಾ ಇಲ್ಲ ಅಂತೇಳಿ ಗ್ಯಾಸ್ ಇಲ್ದಲೆ ಹೋಟೆಲ್ಗಳನ್ನ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.
ಸೊ ಅದರಲ್ಲಿ ಕಳೆದ ಒಂದು 4-5 ದಿನದಿಂದ ಕೂಡ ಬೆಂಗಳೂರು ನಗರದಲ್ಲಿ ಸುಮಾರು ಯಾವಾಗ ಹೋಟೆಲ್ಗಳೆಲ್ಲ ಬಂದಾದವು ಹಾಗಾಗಿ ಸುಮಾರು 100 ಕೋಟಿಗೂ ಹೆಚ್ಚು ಆ ಹೋಟೆಲ್ ಮಾಲೀಕರ ಅಂದ್ರೆ ಉದ್ಯಮಕ್ಕೆ ಲಾಸ್ ಆಗಿತ್ತು. ಸೊ ಹೀಗಾಗಿ ಇವತ್ತು KH ಮುನಿಯಪ್ಪ ಅವರು ಒಂದಿಷ್ಟು ಹೋಟೆಲ್ ಮಾಲೀಕರನ್ನ ಮತ್ತೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಒಂದಿಷ್ಟು ಅವರಿಂದ ಹೇಳಿಕೆಯನ್ನ ಪಡಲಾಗಿತ್ತು. ಸೊ ಸಭೆಯಲ್ಲಿ ಇವತ್ತು ಇನ್ನೂ ಹೋಟೆಲ್ ಮಾಲೀಕರಿಗೆ ಸಾಕ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಸದ್ಯಕ್ಕೆ ಈಗೇನು ಕಮರ್ಷಿಯಲ್ ಗ್ಯಾಸು ಸದ್ಯಕ್ಕೆ ನೀವು ಅಂದ್ಕೊಂಡಂಗೆ ಇನ್ನೂ 1 ವಾರ ಕೂಡ ಲೇಟ್ ಆಗ್ಬೋದು, ಸದ್ಯಕ್ಕೆ ಸಿಗ್ತಾ ಇಲ್ಲ, 1 ವಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂತೇಳಿ ಅವ್ರನ್ನ ಒಂದಿಷ್ಟು ಅವ್ರೊಂದಿಗೆ ಹೇಳುವಂತಹ ಕೆಲಸ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಏನು ಕಮರ್ಷಿಯಲ್ ಗ್ಯಾಸು ಬರ್ಬೇಕಾದಂತಹ ಗ್ಯಾಸು ಅಂದ್ರೆ ಒಂದಿಷ್ಟು ಯುದ್ಧದಿಂದ ಆ ಗ್ಯಾಸ್ಗಳು ಸರಿಯಾಗಿ ಸಮರ್ಪಕವಾಗಿ ನಮ್ಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ 1 ವಾರ ತಡ ಆಗ್ಬೋದು, ದಯಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಒಂದಿಷ್ಟು ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಈಗಾಗಲೇ ಏನು ಇಂದಿರಾ ಕ್ಯಾಂಟೀನ್ ಗಳಲ್ಲಿ ಸಾಕಷ್ಟು ಜನರು ಇಂದಿರಾ ಕ್ಯಾಂಟೀನ್ ಅನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ರು, ಅಂತವ್ರಿಗೆ ಎಲ್ಲೋ ಒಂದ್ ಕಡೆ ಕೊಂಚ ರಿಲೀಫ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ಗೆ ಮತ್ತೆ ಈ ಶಾಲಾ ಶೈಕ್ಷಣಿಕ ಏನು ಎಮರ್ಜೆನ್ಸಿ ಇದೆ, ಆಸ್ಪತ್ರೆ ಆಗಿರ್ಬೋದು ಮತ್ತೆ ಸ್ಕೂಲ್ಗಳಾಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಇಂಥದಕ್ಕೆ ಮಾತ್ರ ಮೊದಲ ಆದ್ಯತೆ ಕೊಡಲಾಗ್ತಿದೆ. ಅಂತದಕ್ಕೆ ಸ್ವಲ್ಪ ಒಂದಿಷ್ಟು 5 ಬಳಕೆ ಮಾಡೋದ್ರಲ್ಲಿ ಅಟ್ಲೀಸ್ಟ್ 3 ಗ್ಯಾಸ್ ಅನ್ನ ಕೊಟ್ಟು ನಾವಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಆದ್ರೆ ಹೋಟೆಲ್ ಅವರು ಈ ವಾರ ಕಂಪಲ್ಸರಿ ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ನ ಕೊಡೋದಕ್ಕೆ ಆಗ್ತಾ ಇಲ್ಲ, 1 ವಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋಟೆಲ್ ಮಾಲೀಕರಿಗೆ ಹೇಳ್ತಿರುವಂತದ್ದು. ಸೊ ಈಗಾಗಲೇ ನೋಡೋದಾದ್ರೆ ಕಳೆದ 1 ವಾರದಿಂದನೂ ಕೂಡ ಈಗಾಗಲೇ 100 ಕೋಟಿಗೂ ಹೆಚ್ಚು ಹೋಟೆಲ್ ಇಂದ ಉದ್ಯಮದಿಂದ ಲಾಸ್ ಆಗಿದೆ. ಸೊ ಇನ್ನೂ ಕೂಡ ಮತ್ತಷ್ಟು ಲಾಸ್ ಆಗುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಮುಂದಿನ ಇವತ್ತು ಏನು ಅಂದ್ರೆ ಮುನಿಯಪ್ಪ ಅವರು ಇವತ್ತು ಸಭೆಯನ್ನ ನಡೆಸಿ ಈಗ ಎಲ್ಲರ ಉದ್ಯಮದಿಂದ ಹೋಟೆಲ್ ಉದ್ಯಮದಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಇನ್ನೊಂದು ವಾರದೊಳಗೆ ಇದೆಲ್ಲದೂ ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಇನ್ನೊಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಈ ಹೋಟೆಲ್ ಮಾಲೀಕರಿಗೆ ಹೇಳಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ.